ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾಕಾಸ್ಯ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಬಹಳಷ್ಟು ದಿನಗಳಿಂದ ಬಹಳಷ್ಟು ಶಿಕ್ಷಕರು ಆಲ್ರೆಡಿ ವರ್ಕ್ ಮಾಡ್ತಕ್ಕಂಥವ್ರು ಮತ್ತೆ ಈ ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರಾಗ ಬಯಸುವವರಿಗೆ ಒಂದಿಷ್ಟು ಮಾಹಿತಿಯನ್ನು ನಾನು ನಿನ್ನೆ ದಿನ ಇಲಾಖೆಗೆ ಹೋಗಿ ತೆಗೆದುಕೊಂಡು ಬಂದಿದ್ದೇನೆ. ಅಂದ್ರೆ ಏನು ಸರ್ಕಾರ 6,000 ಶಿಕ್ಷಕರನ್ನ ತುಂಬ್ತೀವಿ ನಾವು ಅಂತೇಳಿ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಅಂತೇಳಿ ಹಿಂದೆ ನಿಮ್ಗೆ ಅಪ್ಡೇಟ್ ಮಾಡಿದೆ. 6,000 ಶಿಕ್ಷಕರ ಭರ್ತಿಗೆ ಏನಪ್ಪಾ ಅಂದ್ರ ಫೈನಾನ್ಷಿಯಲ್ ಅಪ್ರೂವಲ್ ಸಹ ಏನಪ್ಪಾ ಅಂದ್ರ ತೆಗೆದುಕೊಂಡಿದೆ. ಹಾಗಾಗಿ ಬಹಳಷ್ಟು ಅಭ್ಯರ್ಥಿಗಳಿಗೆ ಈಗ ಆಲ್ರೆಡಿ 10 ವರ್ಷಗಳಿಂದ ಕೆಲಸ ಮಾಡ್ತಕ್ಕಂಥವ್ರಿಗೆ ಮತ್ತೆ ಹೊಸದಾಗಿ ನಾವ್ ಏನಪ್ಪಾ ಅಂದ್ರ ಅನುದಾನಿತ ಶಾಲೆಗಳಲ್ಲಿ ಟೈಪ್ ಆಗ್ತಕ್ಕಂಥವ್ರಿಗೆ ಒಂದಿಷ್ಟು ಮಾಹಿತಿ ಏನಪ್ಪಾ ಅಂದ್ರ ಕಂಪಲ್ಸರಿ ಆಗಿ ಇದನ್ನ ನೀವು ಕೇಳಲೇಬೇಕಾಗತ್ತೆ. ಬಹಳ ಮಹತ್ವದಾಗಿರ್ತಕ್ಕಂಥ ಅಂಶಗಳು ನಿನ್ನೆ ದಿನ ನಮ್ಗೆ ಏನಪ್ಪಾ ಅಂದ್ರ ಲಭ್ಯ ಇದೆ. ಯಾರು ಅನುದಾನಿತ ಶಾಲೆಗಳಲ್ಲಿ ನೀವು ಟೈಪ್ ಆಗ್ಬೇಕಂತೇಳಿ ಅನ್ಕೊಂಡಿದ್ರಲ್ಲ, ಅವ್ರಿಗೆ ಏನಪ್ಪಾ ಅಂದ್ರೆ ಇದು ಬಹಳ ಮಹತ್ವದಾಗಿರ್ತಕ್ಕಂಥ ಅಂಶಗಳು. ಯಾರಿಗೆ ನಿಮ್ಮ ಸ್ನೇಹಿತರಿಗೆ ಆ ಈ ಶಾಲೆಗಳಲ್ಲಿ ಆಯ್ಕೆ ಆಗ್ಬೇಕು ಅಥವಾ ಟೈಪ್ ಆಗ್ಬೇಕು ಅಂತ ಅನ್ಕೊಂಡಿರ್ತಾರಲ್ಲ, ಮಾಹಿತಿಯನ್ನ ದಯವಿಟ್ಟು ಅವರಿಗೆ ಇದನ್ನ ಶೇರ್ ಮಾಡಿ. ಇಲ್ಲಿ ಪ್ರಮುಖವಾಗಿ 6,000 ಶಿಕ್ಷಕರ ನೇಮಕಾತಿಗೆ ಸರ್ಕಾರದಿಂದ ಫೈನಾನ್ಷಿಯಲ್ ಅಪ್ರೂವಲ್ ಆಗಿದೆ. ಹಾಗಾದ್ರೆ ಈ ಬಾರಿ ಏನಪ್ಪಾ ಅಂದ್ರ ನೇಮಕಾತಿಯಲ್ಲಿ ಬಹಳಷ್ಟು ಬದಲಾವಣೆ ಆಗ್ತದ. ಯಾಕಂದ್ರೆ ಹಿಂದೆ ಯಾವ ರೀತಿ ಇತ್ತಂದ್ರೆ 2015ಕ್ಕಿಂತ ಹಿಂದೆ ಈ ಸಂಸ್ಥೆ ಏನು ಶಾಲೆಗಳಿರ್ತಲ್ಲ, ಶಾಲೆಯ ಆಡಳಿತ ಮಂಡಳಿ ಏನಪ್ಪಾ ಅಂದ್ರೆ ಸುಪ್ರೀಂ ಆಗಿತ್ತು. ಅಂದ್ರೆ ಯಾವುದೇ ಡಿಸಿಷನ್ ತೆಗೆದುಕೊಳ್ಬೇಕಾದ್ರೂ ಆ ಅಂದ್ರೆ ಅಭ್ಯರ್ಥಿಗಳನ್ನ ತೆಗೆದುಕೊಳ್ಬೇಕು ಬೇಡ ಅಂತೇಳಿ ಡಿಸಿಷನ್ ಮಾಡುವಂತದ್ದು ಸಂಸ್ಥೆ ಆಗಿತ್ತು, ಅದೇ ಸುಪ್ರೀಂ ಆಗಿತ್ತು. ಬಟ್ ಇವಾಗ ಏನಪ್ಪಾ ಅಂದ್ರೆ ಒಂದಿಷ್ಟು ಬದಲಾವಣೆಗಳನ್ನ ತೆಗೆದುಕೊಂಡು ಬಂದಿದ್ದಾರೆ ಇಲಾಖೆಯಲ್ಲಿ. ಬದಲಾದ ಆಯ್ಕೆ ಪ್ರಕ್ರಿಯೆ. ಏನ್ ಬದಲಾವಣೆ ಆಗ್ಬಹುದು ಅಂತ ಕೇಳಿದ್ರೆ ಸ್ನೇಹಿತರೆ, ಈ ಬಾರಿ ಏನಪ್ಪಾ ಅಂತಂದ್ರ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ನ ಕಲ್ಪನೆ ಮಾಡ್ತಾರೆ. ಇದು ಎಲ್ರಿಗೂ ಏನಪ್ಪಾ ಅಂತ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಸಂಗತಿ. ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಕನ್ಫರ್ಮ್ ಮಾಡಿದ ನಂತರ ಇದು ಬಿಇಒ ಅವರ ಲಾಗಿನ್ ಥ್ರೂ ನಡೆಯುತ್ತೆ. ಎಲ್ಲಾ ಪ್ರೊಸೆಸ್ ಬಿಇಒ ಅವರ ಲಾಗಿನ್ ಅಲ್ಲಿ ಈ ಪ್ರೊಸೆಸ್ ನಡೆಯುತ್ತೆ. ನೀವೇನ್ ಮಾಡ್ಬೇಕಂದ್ರೆ ನಿಮ್ಗೆ ಅಪ್ಡೇಟ್ ಸಿಗತ್ತೆ. ಆ ಮೂಲಕ ಅಂದ್ರೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಿ ನಿಮ್ಮ ಎಲ್ಲಾ ಮಾಹಿತಿಗಳನ್ನ ಅಪ್ಲಿಕೇಶನ್ ಹಾಕಿ ಅದು ಪ್ರೊಸೆಸ್ ಇರುತ್ತೆ. ಇದ್ರ ಬಗ್ಗೆ ನಾನು ಮತ್ತೆ ಮುಂದೆ ಏನಪ್ಪಾ ಅಂದ್ರೆ ನಿಮ್ಗೆ ವಿವರವಾಗಿ ಹೇಳ್ತೀನಿ. ಆದ್ರೆ ನಿಮಗ್ ಗೊತ್ತಿರ್ಲಿ, ಆಯ್ಕೆ ಪ್ರಕ್ರಿಯೆ ಈ ಬಾರಿ ಏನಪ್ಪಾ ಅಂತಂದ್ರ ಸಂಸ್ಥೆದಲ್ಲ, ಸರ್ಕಾರದ್ದು ಅಂತೇಳಿ ನಾವು ನೋಡ್ತೀವಿ. ಸರ್ಕಾರ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಕರೆದು ಅಲ್ಲೇ ಏನಪ್ಪಾ ಅಂದ್ರೆ ನೀವು ಫಿಲ್ ಅಪ್ ಮಾಡ್ಬೇಕಾಗತ್ತೆ. ಇದೊಂದು. ಇನ್ನು ಎರಡನೇದು ಪ್ರಮುಖವಾಗಿರ್ತಕ್ಕಂಥ ಅಂಶ ಏನು ಅಂತಂದ್ರೆ, ಬಹಳಷ್ಟು 10 ವರ್ಷಗಳಿಂದ ಕೆಲಸ ಮಾಡಿ ಯಾವ್ದು ಅಷ್ಟು ಬರುತ್ತೆ ಸರ್, ನಮ್ ಕೆಟಗರಿ ಯಾವ್ದು ಬರ್ತೈತಿ, ನಾವ್ ಅದಕ್ಕೆ ಏಬಲ್ ಅದೀವೋ ಇಲ್ಲೋ ಅಂತೇಳಿ ಸುಮಾರು ದಿನಗಳಿಂದ ಏನಪ್ಪಾ ಅಂದ್ರೆ ಕೇಳ್ತಾನೆ ಇದೀರಿ. ಅದಕ್ಕೆ ಇವತ್ ನಾವ್ ಏನಪ್ಪಾ ಅಂದ್ರೆ ನಿನ್ನೆ ದಿನ ಇಲಾಖೆಗೆ ಹೋಗಿ ಹೊಸ ರೋಸ್ಟರ್ ಪದ್ಧತಿಯ ಮೂಲಕ ಆಯ್ಕೆ ಮಾಡ್ತೀವಿ ಅಂತ ಹೇಳಿದಾರೆ ಅವ್ರು. ಹೊಸ ರೋಸ್ಟರ್. ಹಳೆ ರೋಸ್ಟರ್ ಅನ್ನ ನಾವು ಹೊರತುಪಡಿಸಿ ಹಳೆ ರೋಸ್ಟರ್ ನ ಯಾವುದೇ ಕಾರಣಕ್ಕೂ ಫಾಲೋಅಪ್ ಮಾಡೋದಿಲ್ಲ. ಹೊಸ ರೋಸ್ಟರ್ ಪದ್ಧತಿಯ ಮೂಲಕ ನಾವು ಮಾಡ್ತೀವಿ. ಹಾಗಾದ್ರೆ ಹೊಸ ರೋಸ್ಟರ್ ಅಂದ್ರೆ ಏನ್ ಏನ್ ಯಾವ ಕೆಟಗರಿ ಮೂಲಕ ತುಂಬ್ಕೋತಾರ, ಏನ್ ರೋಸ್ಟರ್ ಪದ್ಧತಿ ಅದು ಯಾವ ರೀತಿ ಇದೆ ಅಂತ ಆ ನಿಯಮದಲ್ಲಿ ಏನಿದೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ತಿಳ್ಕೊಂಬಿಡಿ, ಬಹಳ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಬಹಳಷ್ಟು ವರ್ಷಗಳಿಂದ ನೀವು ಏನು ಸಂಸ್ಥೆಯೊಳಗೆ ಕೆಲಸ ಮಾಡ್ತಾ ಇದ್ರಲ್ಲ, ಅವ್ರು ಏನಪ್ಪಾ ಅಂದ್ರೆ ಕಂಪಲ್ಸರಿ ಆಗಿ ತಿಳಿದುಕೊಳ್ಳೇಬೇಕಾಗಿರ್ತಕ್ಕಂಥ ಒಂದು ವಿಧಾನ, ನಿಯಮ. ಫಸ್ಟ್ ಒನ್ ಏನಪ್ಪಾ ಅಂತಂದ್ರ, ಫಸ್ಟ್ ಒನ್ ಹೊಸ ರೋಸ್ಟರ್ ಪದ್ಧತಿ ಇದು 2022ರಲ್ಲಿ ಇಂಪ್ಲಿಮೆಂಟ್ ಆಗಿದೆ. ಓಕೆನಾ. ಫಸ್ಟ್ ಒನ್ ಏನಂತಂದ್ರ, ಒಂದು ಖಾಲಿ ಇರ್ತಕ್ಕಂಥ ಹುದ್ದೆಗೆ ಫಸ್ಟ್ ಒನ್ SC ಗೆ ಬರ್ತದೆ, SC ಕೆಟಗರಿಗೆ ಕೊಡ್ತಾರೆ. ಎರಡನೇದು ಏನಪ್ಪಾ ಅಂದ್ರ GM ಕೆಟಗರಿಗೆ ಕೊಡ್ತಾರೆ, GM ಕೆಟಗರಿಗೆ. ಮೂರನೇದು ಏನಂತಂದ್ರೆ ST ಕೆಟಗರಿಗೆ ಕೊಡ್ತಾರೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ಒಂದು ಶಾಲೆಯಲ್ಲಿ 3 ಹುದ್ದೆಗಳು ಖಾಲಿ ಇದಾವತ್ತಂದ್ರ ಅಲ್ಲಿ ಫಸ್ಟ್ ಪ್ರಿಫರೆನ್ಸ್ ಯಾರನ್ನ ತುಂಬ್ಕೋತಾರಂದ್ರೆ SC ಕೆಟಗರಿ ಇರ್ತಕ್ಕಂಥ ಶಿಕ್ಷಕರನ್ನ ತುಂಬ್ಕೋತಾರೆ, SC ಕೆಟಗರಿ. ಎರಡನೇ ಶಿಕ್ಷಕರು ಯಾರಿರ್ತಾರಂದ್ರೆ GM ಕೆಟಗರಿ ಇರ್ತಕ್ಕಂಥ ಶಿಕ್ಷಕರು ಇರ್ತಾರೆ. ಮೂರನೇದು ಯಾರಪ್ಪ ಅಂತಂದ್ರೆ ST ಕೆಟಗರಿ ಇರ್ತಕ್ಕಂಥ ಶಿಕ್ಷಕರು ಇರ್ತಾರೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಮ್ಯಾಟರ್. ಯಾರು ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ರಿ ಅಥವಾ ಮುಂದೆ ಈ ಅನುದಾನಿತ ಸರ್ಕಾರಿ ಶಾಲೆಗಳಲ್ಲಿ ಟೈಪ್ ಆಗ್ಬೇಕಂತ ಅನ್ಕೊಂಡಿದ್ರಿ, ಫಸ್ಟ್ ಆಫ್ ಆಲ್ ನೀವು ಯಾವ್ದು ಶಾಲೆಯಲ್ಲಿ ಟೈಪ್ ಆಗ್ಬೇಕು ಮತ್ತೆ ಅದನ್ನ ಕರೆಕ್ಟ್ ಆಗಿ ಯಾವ ಹುದ್ದೆ ಖಾಲಿ ಇದೆ ಅನ್ನೋದನ್ನ ಅಥವಾ ಎಷ್ಟು ಹುದ್ದೆಗಳು ಖಾಲಿ ಇದಾವ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಆಮೇಲೆ ಈಗ ಆಲ್ರೆಡಿ ಜಾಬ್ ಮಾಡ್ತಕ್ಕಂಥವ್ರು ಅಂದ್ರೆ ಅದೇ ಶಾಲೆಯಲ್ಲಿ ಜಾಬ್ ಮಾಡ್ತಕ್ಕಂಥವ್ರು, ಶಾಲೆಯಲ್ಲಿ ಶಿಕ್ಷಕರಾದಂತವ್ರು, ಅವರು ಸಹ ಏನಪ್ಪಾ ಅಂದ್ರೆ ಇದನ್ನ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳಷ್ಟು ಮಹತ್ವದಾಗಿರ್ತಕ್ಕಂಥ ಅಂಶ ಇದು. ದಯಮಾಡಿ ಹೊಸ ರೋಸ್ಟರ್ ಪದ್ಧತಿಯ ಮೂಲಕನೇ ಏನಪ್ಪಾ ಅಂದ್ರೆ ನೇಮಕಾತಿ 100% ಆಗುತ್ತೆ. ಅದು ಸಾಫ್ಟ್ವೇರ್ ರೆಡಿ ಆಗಿದೆ.
ಈ ಇದೇನು ಒಳ ಮೀಸಲಾತಿ ಐತಲ್ಲ, ಈ ಒಳ ಮೀಸಲಾತಿ ಮುಗಿದ ತಕ್ಷಣ ಸೊ ನಾವು ನೇಮಕಾತಿ ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ 6,000 ಶಿಕ್ಷಕರ ಹುದ್ದೆಗಳಿಗೆ ಏನ್ ಖಾಲಿಯಾಗಿದೆಯಲ್ಲ, ಖಾಲಿಯಾಗಿದ್ದು ಮತ್ತೆ ನಿವೃತ್ತಿ ಹೊಂದಿದ್ದು, ಸೊ ಹೊಸವಲ್ಲ, ಇವೇನಪ್ಪಾ ಅಂದ್ರೆ ಆಲ್ರೆಡಿ ಇರ್ತಕ್ಕಂಥವು, ಖಾಲಿಯಾಗಿರ್ತಕ್ಕಂಥವು. ಆಕಸ್ಮಿಕವಾಗಿ ಏನೋ ತೀರ್ಗಿರ್ತಾರ ಅಥವಾ ನಿವೃತ್ತಿಯಾಗಿರ್ತಾರ, ಬೇರೆ ಬೇರೆ ಕಾರಣಕ್ಕಾಗಿ ಏನ್ ಖಾಲಿಯಾಗಿರ್ತಾವಲ್ಲ ಹುದ್ದೆಗಳು, ಆ ಖಾಲಿಯಾಗಿರ್ತಕ್ಕಂಥ ಹುದ್ದೆಗಳನ್ನ ತುಂಬಿಕೊಳ್ಳಿಕ್ಕೆ ಸೊ ಫೈನಾನ್ಷಿಯಲ್ ಅಪ್ರೂವಲ್ ಸಿಕ್ಕಿದೆ. ಓಕೆನಾ? ಸೊ ಇದು ಕಾನ್ಫರ್ಮ್ ಆಗತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯಾಗಿ ನಾನು ಮತ್ತೆ ನಿಮ್ಗೆ ಏನ್ ಪಾತ್ರ ಅಪ್ಡೇಟ್ ಮಾಡ್ತೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು. ಸೊ ಬಹಳಷ್ಟು ತುಂಬಾ ಆಸ್ಪಿರೆಂಟ್ಗೆ ಇದು ಗೊತ್ತಿರೋದಿಲ್ಲ. ದಯಮಾಡಿ ಇದೇನ್ ರೋಸ್ಟರ್ ಪದ್ಧತಿ ಐತಲ್ಲ, ಇದನ್ನ ಏನ್ ಪಾತ್ರ ಫಾಲೋ ಅಪ್ ಮಾಡಿ. ಯಾಕಂದ್ರೆ ಬಹಳಷ್ಟು ಇಂಪಾರ್ಟೆಂಟ್. ಸುಮಾರು ವರ್ಷಗಳಿಂದ ನೀವು ಅಲ್ಲೇ ಕೆಲಸ ಮಾಡಿರ್ತೀರಿ, ಕೊನೆಯದಾಗಿ ನೀವು ಅಪಾಯಿಂಟ್ ಆಗ್ಲಿಲ್ಲ ಅಂದ್ರೆ ತುಂಬಾ ಬೇಜಾರಾಗತ್ತೆ. ಸೊ ಲೈಫ್ ಇರತ್ತೆ ಎಲ್ರದ್ದು, ಅದಕ್ಕೆ ಇದನ್ನ ನೋಡ್ಕೊಳ್ಳಿ. ಇದೇ ಪದ್ಧತಿ ಫೈನಲ್. ಸೊ ನಾವು ನಿನ್ನೆ ಏನ್ ಪಾತ್ರ ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಕೇಸ್ ವರ್ಕರ್ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ನಾವು ಕೇಳಿ ಬಂದೀವಿ. ಸೊ ಹೊಸ ರೋಸ್ಟರ್ ಪದ್ಧತಿ ಮೂಲಕ ರೋಸ್ಟರ್ 22 ರೋಸ್ಟರ್ ಏನಿದೆಯಲ್ಲ, ಸೊ ಇದ್ರ ಮೂಲಕ ಈ ಮುಂದೆ ಏನ್ ಪಾತ್ರ ನೇಮಕಾತಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಎಲ್ಲರಿಗೂ ಧನ್ಯವಾದಗಳು.